ನನ್ನ ಲೈಫಲ್ಲಿ ಒಂದು ದೊಡ್ಡ ಖುಷಿ ನಡೀತಾ ಇದೆ. ನೈಟ್ ಶಿಫ್ಟ್ ಒಂದು ಅರೌಂಡ್ 8 years ಇಂದ ಮಾಡ್ತಾ ಇದ್ದೀನಿ. ನಾನು 8 ವರ್ಷದಿಂದ 8-9 ವರ್ಷದಿಂದ ಮಾಡ್ತಾ ಇದ್ದೀನಿ. ನಾಳೆ ಅನ್ನೋದು ನಾಳೆ ಮನೆ ಇವಾಗೂ ಮುಜುಗರ ಪಡ್ತಾ ಇದ್ದೀನಿ ವಿಡಿಯೋ ಮಾಡೋದಕ್ಕೆ. ನಾನು ಹಿಂದೆ ಮುಂದೆ ನೋಡೋದು, ಹಿಂದೆ ಬರೋದು ಏನ್ ಅನ್ಕೊಂತಾವ, ಮುಂದೆ ಬರೋದು ಏನ್ ಅನ್ಕೊಂತಾವ ಅಂತ ಗೊತ್ತಿಲ್ಲ. ಈ ಒಂದು ಭಯ ಯಾವಾಗ ಹೋಗುತ್ತೆ ಅಂತ. ಸ್ವಾಗತ ಸುಸ್ವಾಗತ, ನಾನು ನಿಮ್ಮ ಜಗನ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಅನದರ್ ಬ್ಲಾಗ್, ಅನದರ್ ಡೇ, ಅನದರ್ ಚಾಲೆಂಜ್. ಇನ್ನು ಯಾವುದು ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಐ ಅಪ್ಡೇಟ್. ನನ್ಗೆ ಗೊತ್ತಿಲ್ಲ ಏನ್ ಚಾಲೆಂಜ್ ಮಾಡ್ಬೇಕು ಅಂತಾನು. ನನ್ನ ಲೈಫಲ್ಲಿ ಇನ್ನೂ ನಾನು ಇದೆ ತುಂಬಾ, ಆದ್ರೆ ನಾನು ಇನ್ನೂ ಯೂಸ್ ಆಗ್ಬೇಕು ಅಂತ. ಇನ್ನು 2 ವಿಡಿಯೋಲಿ 3 ವಿಡಿಯೋಲಿ ಏನಿದೆ, ಇನ್ನೊಂದು 10-15 ವಿಡಿಯೋ ಮಾಡೋಣ. ದಿನಾಗ್ಲೂ ನನ್ನ ಬ್ಲಾಗ್ಸ್ ಬರ್ತಾನೆ ಇರುತ್ತೆ. ದಿನಾಗ್ಲೂ ಬರಲ್ಲ, ಆಲ್ಟರ್ನೇಟ್ ಡೇಸ್ ಬರ್ತಾ ಇರುತ್ತೆ. ಯಾಕಂದ್ರೆ ಎಲ್ಲಾನು ನಾನೇ ಮಾಡ್ಬೇಕಲ್ಲ. ಅದಕ್ಕೆ ಬನ್ನಿ ಹೋಗೋಣ. ಹೇಗೂ ನಿಮ್ಗೆ ಗೊತ್ತಿರೋ ಇವಾಗ ನಾನು ಆಫೀಸ್ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಹೇಳ್ದಂಗೆ ಲೈಫಲ್ಲಿ ನನ್ನ ಲೈಫ್ ಡಾಕ್ಯುಮೆಂಟ್ ಮಾಡ್ಬೇಕಂತ ಮೊದಲನೇ ಬ್ಲಾಗಲ್ಲೂ ಹೇಳಿದೆ, 2ನೇ ಬ್ಲಾಗಲ್ಲೂ ಹೇಳಿದೆ, ಇದು 3ನೇ ಬ್ಲಾಗು. ಲೈಫಲ್ಲಿ ನನ್ನ ಚಾಲೆಂಜಸ್ ಏನು ಅಂತ ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಪ್ಲೀಸ್ ಸ್ಟೇ ಟ್ಯೂನ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ. ನೀವು ರಿಲೇಟೆಡ್ ಆಗಿ ನೋಡೋದ್ರೆ ಪ್ಲೀಸ್ ಅದನ್ನ ಒಂದು ಕಮೆಂಟ್ ಮಾಡಿ, ರಿಲೇಟೆಡ್ ಅಂತ ಒಂದು ಲೈಕ್. ಬನ್ನಿ ಕಾರ್ಪೊರೇಟ್ ಸ್ಲೇವ್ ಹೋಗೋಣ. ಕಾರ್ಪೊರೇಟ್ ಸ್ಲೇವ್, ಐ ಆಮ್ ಅ ಕಾರ್ಪೊರೇಟ್ ಸ್ಲೇವ್, ಎಸ್. ಅವನೇ ಅದೇ ಇನ್ನೊಂದು ಲೋಕ ನಂದು. ನೈಟ್ ಶಿಫ್ಟ್ ಒಂದು ಅರೌಂಡ್ 8 years ಇಂದ ಮಾಡ್ತಾ ಇದ್ದೀನಿ. ನಾನು 8 ವರ್ಷದಿಂದ 8-9 ವರ್ಷದಿಂದ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಒಳಗೆ ಏನಾಗಿದೆ, ಆಚೆ ಮಾತ್ರ ಪಾರ್ಟ್ ಚೆನ್ನಾಗಿದೆ. ನಮ್ಮ ಆಫೀಸಿಗೆ ಬಂದಾಯ್ತು. ಲಾಂಗ್ ಜರ್ನಿ ರೀಚ್ ಆಯ್ತು. ಕಾರ್ಪೊರೇಟ್ ಸ್ಲೇವ್ ಸ್ಟಾರ್ಟ್ ಆಯ್ತು. ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ನನ್ನ ಚಾನಲ್. ಪ್ಲೀಸ್ ವ್ಯೂ ಮಾಡಿ. ಒಂದು ಭಯಾನಕ, ಒಂದು ದೊಡ್ಡ ಖುಷಿ ವಿಷಯ. ನನ್ನ ಲೈಫಲ್ಲಿ ಒಂದು ದೊಡ್ಡ ಖುಷಿ ನಡೀತಾ ಇರೋದು. ಎನಿಯೋ, ಕಾರ್ಪೊರೇಟ್ ಸ್ಲೇವ್ ಡ್ಯೂಟಿ ಆನ್. ಇವತ್ತು ಮನೆಯಿಂದ ಊಟ ಚಪಾತಿ, ಬೆಂಡ್ ಪಲ್ಯ, ಇದು ಸೋರೆಕಾಯಿ ಪಲ್ಯ, ಸ್ವಲ್ಪ ಕುಕುಂಬರ್, ಸೌತೆಕಾಯಿ, ರೈಸು, ಬಸ್ಸಾರು. ಆಫೀಸಲ್ಲಿ ಊಟ ಕೊಡ್ತಾರೆ, ನಾವು ಊಟ ಆಫೀಸ್ ಮಾಡಲ್ಲ. ಆಫೀಸ್ ಊಟ ಮಾಡಿದ್ರೆ ಫ್ರೀಯಾಗಿ ಕಾಸು ಇಸ್ಕೊಳ್ಳೋದು, ಫ್ರೀಯಾಗಿ ಕೊಡ್ತಾರೆ. ಸ್ಯಾಲ್ರಿಯಲ್ಲಿ ಕಟ್ಟು ಮಾಡೋದು. ಅದೇ ಫ್ರೀ ಊಟ ಸ್ವಲ್ಪ ಸೆಟ್ ಆಗಲ್ಲ ನಮಗೆ. ಎಷ್ಟೇ ಮನೆ ಊಟ ಸೂಪರ್. ನಮ್ಮ ಕ್ಯಾಫೆಟೇರಿಯಾ ಮಸ್ತಾಗಿದೆ, ಹೊಸದಾಗಿ ಮಾಡಿದ್ರು. ಇದಕ್ಕೂ ಮುಂಚೆ ಒಂದು ಚಿಕ್ಕ ರೂಮಲ್ಲಿ ತಿಂತಾ ಇದ್ದಿದ್ದು. ಇವಾಗ ಕ್ಯಾಫೆಟೇರಿಯಾ ಮಸ್ತಿದೆ. ಊಟ ಎಲ್ಲ ತಿಂದಾಯ್ತು. ಒಂದ್ ಸೆಕೆಂಡ್, ನಿಮ್ಗೆ ನಾನು ನಮ್ಮ ಕ್ಯಾಫೆಟೇರಿಯಾ ತೋರಿಸ್ತೀನಿ. ಈ ಜಾಗ ನೋಡಿ ಹೇಗಿದೆ, ಮಸ್ತಾಗಿದೆ ಅಲ್ಲ. ದೊಡ್ಡ ಡೈನಿಂಗ್ ಟೇಬಲ್ ತರ ಇದು. ಡೈನಿಂಗ್ ಟೇಬಲ್, ಕಾನ್ಫರೆನ್ಸ್ ಟೇಬಲ್ ಎಲ್ಲ. ಇದೆಲ್ಲ ಕೆಫೆ ಇದ್ದಂಗೆ. ಇನ್ನು ಯುಟಿಲೈಸ್ ಮಾಡಕ್ ಸ್ಟಾರ್ಟ್ ಮಾಡಿಲ್ಲ ಪ್ಲೇಸ್ನ ಕಂಪ್ಲೀಟ್ ಆಗಿ. ರೀಸೆಂಟ್ ಆಗಿ ಮಾಡಿರೋದು. ಇದಕ್ಕೂ ಮುಂಚೆ ನಮ್ದು ಕೆಫೆ ಹೆಂಗಿತ್ತು ಅಂದ್ರೆ ಒಂದು ಚಿಕ್ಕ ರೂಮ್ ಇದ್ದಂಗೆ. ಅದನ್ನು ಒಂದ್ ದಿವಸ ತೋರಿಸ್ತೀನಿ. ಎಷ್ಟು ಆರಾಮಾಗಿ ಒಂದು 50 to more than 50 ಪೀಪಲ್ಸ್ ಆರಾಮಾಗಿ ಕೂತ್ಕೊಂಡು. ಇಲ್ಲಿ ಸೀಟಿಂಗ್ ಏರಿಯಾ. ಫ್ರೆಂಡ್ಸ್, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಆಫೀಸ್ದು ಕ್ಯಾಫೆಟೇರಿಯಾ ಚೆನ್ನಾಗಿತ್ತು ಅನ್ಸುತ್ತೆ. ಚೆನ್ನಾಗಿದೆ, ಡೀಸೆಂಟ್ ಆಗಿ, ಏನು ಅಷ್ಟೊಂದು ಓವರ್ ಆಗೂ ಇಲ್ಲ, ಚೆನ್ನಾಗಿದೆ. ಫ್ರೆಂಡ್ಸ್, ಊಟ ಮುಗ್ದಿ ಒಂದು ವಾಕ್ ಹೋಗೋಣ ಅಂತ. ವಾಕ್ ಹೋಗೋಣ. ಮನೆ ಹತ್ರ ವಾಕಿಂಗ್, ಫೋಮ್ ಅಲ್ಲಿ ವಾಕಿಂಗ್ ಮಾಡಿ ಅಭ್ಯಾಸ. ಅದಕ್ಕೆ ಇಲ್ಲೂ ಒಂದು ವಾಕ್ ಹೋಗೋಣ. ಸ್ಟ್ರೀಟು ಮಿಣ ಅಂತಿರ್ತದೆ, ನಾವೇ ಮಿಣ ಅಂತಿಲ್ಲ ಅಷ್ಟೇ. ಹೇಗಿತ್ತು ಹೇಳಿ ನಮ್ಮ ಕ್ಯಾಫೆಟೇರಿಯಾ? ಮಸ್ತಾಗಿತ್ತು ಅನ್ಸುತ್ತೆ. ಊಟ ಇವತ್ತು ಮನೆಗೆ ಒಳ್ಳೆ ಊಟ. ನಿನ್ನೆ ಆ ರೋಲ್ ತಿಂದಿದ್ದು ಹೊಟ್ಟೆ ತುಂಬಿತು, ಅದು ಸ್ವಲ್ಪ ಕಷ್ಟ. ಆಚೆ ಊಟ ನಡಿ. ಚರ್ಚ್ ಸ್ಟ್ರೀಟ್ಗೆ ಹೋಗ್ಬಿಟ್ಟು ಹೇಗಿದೆ ನೋಡೋಣ, ಏರಿಯಾ ಹೆಂಗಾಗುತ್ತೆ ಜನ. ಚರ್ಚ್ ಸ್ಟ್ರೀಟಿನ ಒಂದು ನೋಟ ನಾನ್ ದಿನಾಗ್ಲೂ ನೋಡ್ತಾ ಇರ್ತೀನಿ. ಇಲ್ಲೇ ನಮ್ ಕೆಲ್ಸ, ಇಲ್ಲೇ ನಮ್ದು ಕಸಬು. ದಿನಾಗ್ಲೂ ಬರ್ತಾ ಇರ್ತೀನಿ, ದಿನಾಗ್ಲೂ ಹೋಗ್ತಾ ಇರ್ತೀನಿ.
ಮತ್ ಜನ ಅದೇನ್ ಎಂಪಾದ ತಿಂತಾವಪ್ಪ ಗೊತ್ತಿಲ್ಲ. ಮುಗೀತು ಪಿಕ್ಚರ್ ಸ್ಟ್ರೀಟ್ ಅಷ್ಟೇ. ಇನ್ನೂ ತುಂಬಾ ದೊಡ್ಡದೆ. ನಾನು ಆಫೀಸ್ ಟೈಮ್ ಆಗ್ತಿಲ್ಲ, ಕೆಲಸ ಮಾಡ್ಬೇಕು, ಒಳಗೆ ಹೋಗ್ಬೇಕು. ಇವಾಗೂನು ಮುಜುಗರ ಪಡ್ತಾ ಇದೀನಿ ವಿಡಿಯೋ ಮಾಡೋದಕ್ಕೆ. ನಾನು ಹಿಂದೆ ಮುಂದೆ ನೋಡೋದು, ಹಿಂದೆ ಬರೋರು ಏನ್ ಅನ್ಕೊಂತಾವ, ಮುಂದೆ ಬರೋರು ಏನ್ ಅನ್ಕೊಂತಾವ ಅಂತ ಗೊತ್ತಿಲ್ಲ. ಈ ಒಂದು ಭಯ ಯಾವಾಗ ಹೋಗುತ್ತೆ ಅಂತ. ಹೋದ್ರೆ ಒಳ್ಳೇದು, ಆದಷ್ಟು ಬೇಗ ಹೋಗುತ್ತೆ ಅನ್ಕೊಂತೀನಿ. ಈ ತರ ಕಂಟಿನ್ಯೂಟಿ ಮಾಡ್ತಾ ಇದ್ರೆ ಹೋಗುತ್ತೆ. ಬನ್ನಿ ಹೋಗಿ ಒಳಗೆ ಕೆಲಸ ಮಾಡೋಣ. ತಿರ್ಗಾ ಲಾಗೌಟಲ್ಲಿ ಸಿಗ್ತೀನಿ ನಿಮ್ಗೆ. ಮುಗೀತಪ್ಪ ಆಫೀಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಮುಗೀತು, ಗಾಡಿ ತೆಗಿಯೋಣ, ಹೆಲ್ಮೆಟ್ ಹಾಕೋಣ, ಮನೆಗೆ ಹೋಗೋಣ. ಹೆಲ್ಮೆಟ್ ಹಾಕೋಣ, ಮನೆಗೆ ಹೋಗೋಣ. ಓಡ್ತಾ ಇದ್ದೀನಿ ಇವಾಗ. ನೋಡಿ ಮನೆ ಹತ್ರ ಮೀಟ್ ಫ್ರೆಂಡ್ಸ್. ಇವಾಗ ಜಸ್ಟ್ ಮನೆಗೆ ರೀಚ್ ಆದೆ. ನಾನು ಒಂದು ವಿಷಯ ಏನು ಹೇಳ್ಬೇಕು ಅನ್ಕೊಂಡಿದ್ದೆ. ಎಷ್ಟೊಂದು ಜನ ಎಷ್ಟೊಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ. ಅದ್ರಲ್ಲಿ ನಾನು ಒಬ್ಬ. ನನ್ನ ಸಪೋರ್ಟ್ ಮಾಡಿ, ನನ್ನ ಬೆಳೆಸಿ ಈ ಕಾರ್ಪೊರೇಟ್ಸ್ ಲೈವ್ ಇಂದ ನಾನು ಆಚೆ ಬರ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದೀನಿ. ಏನೇನೋ ಪ್ರಯತ್ನ ಪಟ್ಟಿದ್ದೀನಿ, ಆದ್ರೆ ಏನು ವರ್ಕೌಟ್ ಆಗಿಲ್ಲ. ಇದನ್ನು ಒಂದು ಹಿಡಿದಿದ್ದೀನಿ ನಾನು. ಇದನ್ನ ಬಿಡಬಾರ್ದು ಅಂತ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಕಂಟೆಂಟ್ ನ. ನಾನು ದಿನಾಗ್ಲೂ ಆಫೀಸಿಂದ ಹೋಗಿ ಬರೋದನ್ನೇ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ದಿನಾಗ್ಲೂ ಅದನ್ನೇ ಮಾಡೋದು. ಅದು ಬಿಟ್ಟು ಇನ್ನೇನ್ ಮಾಡ್ತೀನಿ, ಎಡಿಟಿಂಗ್ ಮಾಡ್ತೀನಿ ಅಷ್ಟೇ. ಎರಡೇ ವಿಷಯ ಮಾಡೋದು, ಹೋಗಿ ಬರೋದು, ಮನೇಲಿ ಎಡಿಟಿಂಗ್ ಮಾಡೋದು, ಊಟ ಮಾಡೋದು, ಮಲಗೋದು. ಇದರಿಂದ ನಾನು ಈ ಪ್ರಪಂಚದಿಂದ ಆಚೆ ಬಂದು ಬೇರೆ ಪ್ರಪಂಚ ನೋಡ್ಬೇಕಂತ ಇಷ್ಟಪಡ್ತಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಾನ್ ಬೆಳೆಯೋದು. ನಿಮ್ಮಿಂದನೇ ಎಲ್ಲ ನನ್ ಸಾಧ್ಯ. ನೀವಿಲ್ಲ ಅಂದ್ರೆ ಏನೂ ಇಲ್ಲ ನಾನು. ನೀವು ನೋಡೋದ್ರಿಂದಾನೇ, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದಾನೇ ಎಲ್ಲ. ನೀವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾನು ಇದೇ ಮಾಡ್ತಾನೆ ಇರ್ಬೇಕಷ್ಟೇ. ಪ್ರಯತ್ನ ಬಿಡುವಾಗಷ್ಟೇ. ಅದು ನನ್ನಲ್ಲಿ ಒಂದಿದೆ. ಆದ್ರೆ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೂ ಒಂದು ಹುಮ್ಮಸ್ಸು, ಒಂದು ಪ್ರೋತ್ಸಾಹ. ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ, ಮಾಡಿ. ಮತ್ತೆ ಇನ್ನೊಂದು ಏನೋ ಹೇಳ್ಬೇಕು ಅನ್ಕೊಂಡೆ, ಮತ್ತೋಗ್ಬಿಡೆ. ಒಂದು ಬಿಗ್ ಅಪ್ಡೇಟ್ ನಾನು ಹೇಳಿದೆ ಅವಾಗ್ಲೇ ನೀವು ನೋಡಿದ್ದೀರಾ. ಈ ಪೂರ್ತಿ ವಿಡಿಯೋ ನೋಡಿದ್ರೆ ನಾನು ಇನ್ನೊಂದು ಸ್ವಲ್ಪ ದಿನದಲ್ಲೇ, ಇನ್ನೊಂದು 4 to 5 days ಅಲ್ಲೇ ಒಂದು ಒಳ್ಳೆ ಸುದ್ದಿ ಹೇಳ್ತೀನಿ. ನನ್ನ ಲೈಫ್ ಅಲ್ಲಿ ನಡೀತಾ ಒಂದು ಒಳ್ಳೆ ಸುದ್ದಿ. ನನ್ನ ಆಫೀಸ್ ಒಳಗೆ ವಿಡಿಯೋ ನಾನು ಯಾಕೆ ಮಾಡಲ್ಲ ಅಂತಂದ್ರೆ, ಅದು ಅವ್ರ ಒಂದು ಆಫೀಸ್ ಒಂದು ಪಾಲಿಸಿ ಇದೆ. ಒಳಗೆ ವಿಡಿಯೋಸ್ ಮಾಡ್ಬಾರ್ದು, ಆಚೆ ಹೋಗ್ಬಾರ್ದು. ಅದು ನಮ್ಮ ಆಫೀಸ್ ಆಂಬಿಯನ್ಸ್ ಚೆನ್ನಾಗಿದೆ, ಮಸ್ತಾಗಿದೆ, ಒಳ್ಳೆ ವರ್ಕ್ ಕಲ್ಚರ್, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ನಾನು ಡೈಲಿ ಅದನ್ನೇ ಮಾಡ್ತಾ ಇದ್ದೀನಿ. ನಾನು ಬೆಳಿಬೇಕು ಅಂತಂದ್ರೆ ಕೆಲ್ಸದಿಂದ ಯಾರು ಬೆಳೆಯಕ್ಕಾಗಲ್ಲ. ಕೆಲ್ಸದಿಂದ ಗೊತ್ತಿಲ್ಲ, ಬೆಳಿಬೋದೇನೋ. ನನ್ನ ಅನಿಸಿಕೆ ಆ ತರ ಇದೆ. ಚೇಂಜ್ ಆಗ್ಬೋದೇನೋ ಗೊತ್ತಿಲ್ಲ. ಆದ್ರೆ ಆಫೀಸಲ್ಲೇ 8 hours ಜಾಬ್, ಡೈಲಿ ಅದೇ ಕೆಲಸ, ಅದೇ ಬಾ ಹೋಗೋದ್ರಿಂದ ನಾನು ಲೈಫಲ್ಲಿ ಬೇರೆ ಏನು ವಿಷಯನ ಎಕ್ಸ್ಪ್ಲೋರ್ ಮಾಡೋದು ಕಷ್ಟ ಇದೆ. ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ರೆ ನಾನು ಆ ಒಂದು ಫ್ರೀಡಮ್ ತಗೊಂಡು ಆಚೆ ಬರ್ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮಿಂದಾನೇ ಎಲ್ಲ ಆಗೋದು. ಹಾಗಾದ್ರೆ ನಿಮ್ಗೆ ಸಪೋರ್ಟ್ ಮಾಡ್ತಿದ್ರೆ ಹಾಗೆ ಆಗುತ್ತೆ. ಆದ್ರೆ ನನ್ನ ಪ್ರಯತ್ನ ನಾನು ಮಾಡ್ತಾನೆ ಇರ್ತೀನಿ, ಬಿಡೋದೇ ಇಲ್ಲ. ನಾನು ಮೊದಲನೇ ಹೇಳಿದ್ರೆ ನನ್ನ ಲೈಫ್ ಜರ್ನಿ ನಾನು ಫುಲ್ ಕ್ಯಾಪ್ಚರ್ ಮಾಡ್ಬೇಕು ಅನ್ಕೊಂಡಿದೀನಿ. ನಾನು ತುಂಬಾ ಟೈಮ್ ಕಳೆದು ಬಿಟ್ಟಿದ್ದೀನಿ. ಆ ಟೈಮ್ ನಾನು ಕಳೆದಿರೋ ಟೈಮ್ ನ ತಿರ್ಗಾ ನಾನು ಪಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಇವತ್ತೆಲ್ಲ ನಾಳೆ ಅನ್ನೋ ಬದಲು ಇವತ್ತೇ ಆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೀನಿ. ನಾನು ಇದೊಂದು ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಂಡಿದ್ದೀನಿ. ನೀವುನು ಅಷ್ಟೇ, ಯಾವಾಗ್ಲೂ ಅಷ್ಟೇ. ನಾಳೆ ಅನ್ನೋದು ನಾಳೆ ಮನೆ ಹಾಳು. ಇವತ್ತೇ ಮಾಡ್ಬೇಕು. ಅದು ಅನ್ಸಿದ್ ಅವತ್ತೇ ಮಾಡ್ಬಿಡ್ಬೇಕು. ಏನೇ ಆಗಿರ್ಲಿ ಪರವಾಗಿಲ್ಲ. ಯಾವಾಗ್ಲೂ ಅನ್ಕೊಂತೀವಿ ನಾಳೆ ಟೈಮ್ ಬರುತ್ತೆ ಬಿಡೋ, ನಮ್ ಟೈಮ್ ಬರುತ್ತೆ. ಆ ಟೈಮ್ ಬರೋದೇ ಇಲ್ಲ ಯಾವಾಗ್ಲೂ. ನಮ್ ಟೈಮ್ ನಾವೇ ಕ್ರಿಯೇಟ್ ಮಾಡ್ಕೊಬೇಕು. ನಾವೇ ಸಂದರ್ಭನ ನಾವೇ ಹುಟ್ಟಿಸ್ಕೊಬೇಕು. ಅವಾಗ್ಲೇನೆ ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದು ಇನ್ನೊಂದು ಚಾನಲ್ ಅಲ್ಲಿ ಜಗನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ JJN_POV ಈ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೋಡಿ. ಆ ಚಾನಲ್ ನ ಪ್ಲೀಸ್ ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಡಾಕ್ಯುಮೆಂಟರಿ ವಿಡಿಯೋಸ್ ಮಾಡ್ತೀನಿ ನಾನು. ಅದರಲ್ಲಿ ಸಾಕಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡ್ತೀನಿ ನಾನು. ಎಜುಕೇಶನಲ್ ಕಂಟೆಂಟ್ಸ್ ಕೊಡ್ತೀನಿ ನಾನು. ಅದನ್ನ ನೋಡಿ, ಅದ್ ಇಷ್ಟ ಆದ್ರೆ ನೀವು ಅದನ್ನ ಪ್ಲೀಸ್ ಅದರಲ್ಲೂ ಸಬ್ಸ್ಕ್ರೈಬ್ ಮಾಡಿ. ಅದರಿಂದನೂ ನಾನು ಒಳ್ಳೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜು, ಸಮಾಜದಲ್ಲಿ ಏನ್ ನಡೀತಿದೆ, ಏನ್ ಆಗ್ಬೋದು, ಒಂದು ಲೈಫ್ ಒಂದು ಮೆಸೇಜ್ ಕೊಡ್ತೀನಿ ಅದ್ರಲ್ಲಿ. ಅದೇ ತರ ಕಂಟೆಂಟ್ ಆ ವಿಡಿಯೋಲಿ. See you people, thank you for supporting. ನಿಮ್ಮಿಂದನೇ ಎಲ್ಲ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಶೇರ್ ಮಾಡೋದನ್ನ ಮರೆಯಲೇಬೇಡಿ. ಅದೊಂದು ಫ್ರೀ ಬಟನ್ ನಿಮ್ಗೆ. ಅದನ್ನ ನಂಬಿಕೆ ನನಗೆ ಗೊತ್ತು ನೀವು ಮಾಡಿರಲ್ಲ ಅಂತ. ಪ್ಲೀಸ್ ಹೋಗ್ಬಿಟ್ಟು ಮಾಡಿ.